ಡಿ.ಎಂ. ಪೂಜಾರ್ ಸರ್ ವಕೀಲರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ವಕೀಲರು ಇತಿಹಾಸ ಕೇಳಿದಾಗ ಬಡತನದಲ್ಲಿ ಹುಟ್ಟಿ ನೊಂದು ಬಂದು ಬೆಳೆದು ಇವತ್ತು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ವಕೀಲ ವೃತ್ತಿಯಲ್ಲಿ ತೇರ್ಗಡೆಯಾಗಿ ಆ ಒಂದು ವೃತ್ತಿಯನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದಾರೆ. ನಿಜವಾಗ್ಲೂ ಅವರು ಗಿನಿಗೇರಿ ಬಂದಂಥ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ನಮ್ಮ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಬಂದು ವೃತ್ತಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಪರಿಚಯ ಆಗಿರ್ತಕ್ಕಂಥ ಡಿ.ಎಂ. ಪೂಜಾರ್ ವಕೀಲ ಸಾಹೇಬರು ನಿಜವಾಗ್ಲೂ ಎಲ್ಲ ಜಾತಿ ಜನಾಂಗದ ಕೇಸುಗಳನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಮಾಡ್ತಾ ಇವತ್ತು ಈ ಜಿಲ್ಲೆಯಲ್ಲಿ ಬಹಳ ಹೆಸರನ್ನು ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಡಿ.ಎಂ. ಪೂಜಾರ್ ಸರ್ ಹತ್ರ ಸುಮಾರು 20ರಿಂದ 30 ಜೂನಿಯರ್ ವಕೀಲರು ಕೂಡ ಇವತ್ತು ತಯಾರಿ ಆಗಿದ್ದಾರೆ. ಯಾಕಂದರೆ ಯಾರು ಬಂದರೂ ಕೂಡ ಇವತ್ತು ಡಿ.ಎಂ. ಪೂಜಾರ್ ಸರ್ ವಕೀಲರು ಬಡವರು ಬರಲಿ ಶ್ರೀಮಂತರು ಬರಲಿ ಇವತ್ತು ನೊಂದು ಬೆಂದು ಬಂದಂಥ ಜನರಿಗೆ ತಾವು ಅವ್ರಿಗೆಷ್ಟೇ ಇವತ್ತು ಕಷ್ಟ ಇದ್ರೆ ಅದನ್ನ ಬಗೆಹರಿಸಿ ಅವರು ಏನೇನು ನ್ಯಾಯಗಳದವನ್ನು ಸರಿಪಡಿಸಿ ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡುವಂಥ ಒಬ್ಬ ಕ್ರಿಯಾಶೀಲ ವಕೀಲರಿದ್ದಾರೆ. ಅವರಿಗೆ ದೇವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಅವರು ಒಳ್ಳೆ ಪ್ರಾಮಾಣಿಕತೆ, ಅವರಲ್ಲಿರೋ ನಿಯತ್ತು, ಅವ್ರ ಒಳ್ಳೆತನ, ಅವರು ಡಿ.ಎಂ. ಪೂಜಾರ್ ಅಂದ್ರೆ ನಮ್ಗೆ ಅಗ್ದಿ ಆತ್ಮೀಯರು ಇದ್ದಂಗೆ. ನಮಗಂತ ಅಷ್ಟ ಅಲ್ಲ, ಯಾರೇ ಕೇಸ್ ಕೊಟ್ರು ಅವ್ರ ಬಗ್ಗೆ ಬಹಳ ಅಭಿಮಾನ. ಅವ್ರಿಗೆ ರೊಕ್ಕ ದುಡ್ಡು ಜಾತಿ ಇದನ್ನ ಯಾವ್ದು ನೋಡಲ್ಲ. ಅವ್ರ ಬಗ್ಗೆ ಯಾರ ತಕ್ಕ ಹೋದ್ರು ಡಿ.ಎಂ. ಪೂಜಾರ್ ಅಂದ್ರೆ ನಮ್ಗೆ ಒಳ್ಳೆ ವಕೀಲರಪ್ಪ ಅಂತಾರೆ. ಬಹಳ ಹೆಮ್ಮೆ ಐತಿ. ಅಷ್ಟೇ ಪ್ರಾಮಾಣಿಕವಾಗಿ ಕೇಸ್ ನಡೆಸ್ತಾರ ಅವರು. ಹಂಗಾಗಿ ಡಿ.ಎಂ. ಪೂಜಾರ್ ಬಗ್ಗೆ ನಾವು ಏನ್ ಹೇಳಿದ್ರು ಕಮ್ಮಿನೇ. ಅವ್ರು ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ನಾವು ಏನ್ ಮಾತಾಡಿದ್ರು ಕಮ್ಮಿನೇ. ಈಗ ಇವತ್ತಿನ ಕಾಲದಾಗ ಅಷ್ಟು ಪ್ರಾಮಾಣಿಕತೆ ವಕೀಲರು ಸಿಗೋದು ಬಹಳ ಕಷ್ಟ. ಯಾರ ಹತ್ರನು ದುಡ್ಡಿಗೆ ಅವಾರ್ಡ್ ಮಾಡಲ್ಲ. ನನಗಿಷ್ಟು ಫೀಸ್ ಕೊಡು, ಅಷ್ಟು ಫೀಸ್ ಕೊಡು, ನೀನ್ ಎಷ್ಟೇ ಕೊಡು, ಕೊಟ್ಟು ಇಸ್ಕೊಂಡು ಆಯ್ತಮ್ಮ ಊರನ್ನು ಕೇಸ್ ನಡೆಸ್ತಾರ. ಹಂಗಾಗಿ ಡಿ.ಎಂ. ಪೂಜಾರ್ ಬಗ್ಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಇದೆ ನಮ್ಗೆ. ಕೊಪ್ಪಳದಲ್ಲಿ ಕೂಡ ಕೊಪ್ಪಳ ಜನತೆ ಕೂಡ ಅಭಿಪ್ರಾಯ ಒಳ್ಳೆಯದಿದೆ. ಸರ್ ಅವ್ರಿಗೆ ಇನ್ನೂ ಇದೇ ರೀತಿ ಇನ್ನ ಹೆಚ್ಚು ಮುಂದುವರಿಲಿ. ಆ ದೇವ್ರ ಘೋಷಿತಪ್ಪ ಅವ್ರಿಗೆ ಆಶೀರ್ವಾದ ಮಾಡ್ಲಿ. ಇನ್ನು ಮುಂದೆ ಬರೋದಿನ ದಿನಗಳಲ್ಲಿ ಇನ್ನೂ ಒಟ್ಟು ಒಂದು ದೊಡ್ಡ ಹೆಸರು ತಗೊಂಡು ಬೆಳವಣಿಗೆ ಆಗಲಿ ಅಂತ ನಾನು ಆಸೆ.